ಬಿಟ್ಟು ಜನರಿಗೆ ಒಳ್ಳೇದು ಮಾಡೋ ಒಂದು ನಿಮ್ಮ ಆಸೆ ಇರುತ್ತೆ ಅಲ್ವಾ, ಈ ಥರ ಎಲ್ಲ ಮಾಡಿದ್ರೆ ನಾವು ಜನರೆಲ್ಲರೂ ಮೀನ್ಸ್ ನಾವೇ ಎಲ್ಲ ಚೆನ್ನಾಗಿರ್ತೀವಿ ಅನ್ನೋದಾದರೆ ಏನೇನು ಬಯಕೆ ಇದೆ ಸರ್ ನಿಮ್ಮ ಪರ್ಸ್ನಲ್? ಸರ್ ನಮ್ಮದು ಪರ್ಸ್ನಲ್ ಬಯಕೆ ನಮ್ಮದು ಏನಂದರೆ ಬರೀ ಮೂಲಭೂತ ಸೌಕರ್ಯಗಳು ಮಾತ್ರ ರಾಜಕಾರಣಿಗಳು ಕೊಡಲಿ, ಬಾಕಿದನ್ನೆಲ್ಲ ನಮ್ಮ ರೈತ ಆಗ್ಬೋದು, ನಮ್ಮ ಈಚೆ ಕಡೆ ಕೂಲಿ ಕಾರ್ಮಿಕರು, ಕಟ್ಟಡ ಕಟ್ಟೋರು, ಪ್ಲಂಬಿಂಗ್ ಕೆಲಸ ಮಾಡೋರು, ಎಲೆಕ್ಟ್ರಿಕ್ ಮಾಡೋರು, ಆಟೋ ಓಡಿಸೋರು, ಕಾರ್ ಓಡಿಸೋರು, ಬೀದಿ ಬದಿ ವ್ಯಾಪಾರಿಗಳು, ರಿಕ್ಷಾ ಓಡಿಸೋರು, ಪ್ರತಿಯೊಬ್ಬರು ಅವ್ರದ್ದೇ ಆದ ದುಡಿಮೆಗಳೆಲ್ಲ ಅವ್ರು ಇದು ಮಾಡ್ತಾರೆ. ನಮ್ಮ ಮಕ್ಕಳುಗಳಿಗೆ ಆಗ್ಬೋದು, ನಮಗೆ ಎಜುಕೇಷನ್ಗೆ ಅವರು ಮಹತ್ವ ಕೊಡಬೇಕು. ಒಂದು ದುಡ್ಡುಗಳು ಪ್ರೈವೇಟಲ್ಲಿ ಸಿಕ್ದಂಗೆ ದುಡ್ಡು ಇರ್ತದೆ, ಪ್ರೈವೇಟ್ಗೆ ಗೈಡ್ಲೈನ್ಸ್ ಮಾಡೋಕ್ಕಾಗಲ್ಲ ಇವರು ಇಷ್ಟೇ ದುಡ್ಡು ತೊಗೋಬೇಕು ಅಂತ. ಒಂದು ಕಾನ್ವೆಂಟಲ್ಲಿ 30,000 ಇದ್ದರೆ ಇನ್ನೊಂದು ಕಾನ್ವೆಂಟಲ್ಲಿ 50,000 ಇರ್ತದೆ, ಇನ್ನೊಂದು ಕಾನ್ವೆಂಟಲ್ಲಿ 1.5 ಲಕ್ಷ ಇರ್ತದೆ. ಅದನ್ನೆಲ್ಲ ಒಂದೇ ಗೇಜಿಗೆ ತಗೋಬತ್ತು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಯ್ತದೆ LKG ಮಕ್ಕಳಿಗೆ 20,000 ಬರುತ್ತೆ ಅಂತ. ಅದನ್ನು ಮೊದಲಿದ್ವ ಹಾಸ್ಪಿಟ್ಲ್ಗಳಲ್ಲಿ ಯಾವುದೇ ಒಂದು ಟ್ರೀಟ್ಮೆಂಟ್ಗೆ ಸುಮಾರು ವರ್ಷದಿಂದ ಹೇಳ್ತಾವ್ರೆ, ಅಲ್ಲಿ ನೋಟಿಸ್ ಬೋರ್ಡ್ ಹಾಕಬೇಕು, ಇಂಥ ಟ್ರೀಟ್ಮೆಂಟ್ಗೆ ಇಷ್ಟೇ ದುಡ್ಡು ಅಂತ. ಪ್ರತಿಯೊಂದು ಹೋಟ್ಲಲ್ಲಿ ಒಂದು ಮಸಾಲೆ ದೋಸೆಗೆ 20 ರೂಪಾಯಿ, ಒಂದು ಕೇಸರಿ ಬಾತ್ 15 ರೂಪಾಯಿ ಅಂತ ಹಾಕಿರುತ್ತೆ. ಇವ್ರಿಗೆ ಇಲ್ಲಿ ಇದನ್ನು ಸುಮಾರು ವರ್ಷದಿಂದ ಕೇಳ್ತಾನೆ ಅವರೇ. ಒಂದೊಂದು ಟ್ರೀಟ್ಮೆಂಟ್ಗೆ ಈಗ ಒಂದು ಕೈ ಮೂಳೆ ಮುರಿದಾಗಿರ್ತದಕ್ಕೆ ಇಷ್ಟು ದುಡ್ಡು, ಅದನ್ನು ಆಗ್ತಾಯಿಲ್ಲ ಅವರು. ಒಂದೊಂದು ಹಾಸ್ಪಿಟ್ಲಲ್ಲಿ ಒಂದೊಂದು ಬಿಲ್ ಮಾಡ್ತಾರೆ. ಈಗ ಮಾನಸ ಹಾಸ್ಪಿಟ್ಲಲ್ಲಿ 30,000 ಆದರೆ ಇಲ್ಲೊಂದು ಕಡೆ ಹಾಸ್ಪಿಟ್ಲಿಗೆ 70,000 ಆಗಿರ್ತದೆ. ಇದೈತಲ್ಲ ಇದು ಹೋಗಬೇಕು. ಈಗ ನಮ್ಮ ಸ್ನೇಹಿತರಂದರು ಅವರು ಪ್ರೈವೇಟ್ ಸ್ಕೂಲ್ಗೂ ಆಗ್ತದೆ, ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತಾರೆ ಅಂತ. ದುಡ್ಡೆಲ್ಲ ಒಬ್ಬರ ಹತ್ರನೇ ಹೋಗಿ ಕೇಳ್ತು ಅಂತಂದರೆ ನಮ್ಮ ಭೂಮಿಗೆ ರೇಟ್ ಜಾಸ್ತಿ ಆಯಿತು, ನಮ್ಮ ಪೂರ್ವಜರು ಮಡಗಿದ್ರು, ಪ್ರತಿಯೊಂದು ಏನೋ ಹೇಳ್ಕೊಂಡು ಅವ್ರದ್ದೇ ಆದ ಕಾರಣಗಳು ಕೊಡ್ತಾರೆ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ನಾವು IT BT ಓದಿದ್ದೀವಿ, ವಿದ್ಯಾಭ್ಯಾಸ ಐತೆ ಅನ್ನಂತ. ಅದು ಬಿಡಿ ಅವ್ರದ್ದೆಲ್ಲ. ಈಗಿರೋ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಒಂದು, ಮೆಡಿಕಲ್ ಒಂದು, ಈ ಎರಡು ಅದಲ್ಲದೆ ನಮ್ಮ ರಸ್ತೆಗಳಾಗ್ಬೋದು ಅಥವಾ ಈ ನೀರು, ಲೈಟು, ಇದೇನೈತೆ ನಮ್ಮ ಮೂಲಭೂತ ಸೌಕರ್ಯಗಳು ಮಾತ್ರನೇ ನಾವು ಕೇಳೋದು. ನಮಗೆ ಅದು ಕೊಟ್ಟರೆ ಸಾಕಲ್ಲ. ನಾವು ಈಚೆ ಕಡೆ ನಾವು ಆವಾಗಲಿಂದನೂ ನಾವು ಕಾರ್ಮಿಕರಾಗಿ ಕೆಲಸ ಮಾಡ್ತೇವೆ. ಕಾರ್ಮಿಕರಿಗೆ ಏನು ಕೇಳ್ತಾರೆ? ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇದ್ದರೆ ಸಂಬಳ ಬರ್ತದೆ. ಈಚೆ ಕಡೆ ಅವ್ರಿಗೆ ರೋಡ್ ಚೆನ್ನಾಗಿತ್ತು ಅಂತಂದರೆ ಒಂದು ಆಕ್ಸಿಡೆಂಟ್ ಆಗ್ಬೋದು, ಬೇರೆ ಎಲ್ಲ ಸ್ಟಾಪ್ ಆಗುತ್ತೆ, ಅವ್ರು ಇದು ಮಾಡ್ತಾರೆ. ಸರ್ ಇದು ಈ ಮೂಲಭೂತ ಸೌಕರ್ಯಗಳು ಮಾತ್ರ ಸರ್ ಕೇಳೋದು. ಈಗ ಒಂದು ಮನೆ ಇಲ್ಲ ಅಥವಾ ಮನೆಯವ್ರಿಗೆ ಅರ್ಜಿಗಳು ಆ ಥರ ಒಂದು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ. ಮೆಡಿಕಲ್ಲು, ವಿದ್ಯಾಭ್ಯಾಸ ಒಂದೇ ಸರ್. ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣ, ಸಂಘಟನೆ, ಹೋರಾಟ, ಈ ಮೂರು ಕಾನ್ಸೆಪ್ಟಲ್ಲೇ ನಾವು ಮೇಲ್ ಬರೋಕ್ಕೆ ಸಾಧ್ಯ. ಶಿಕ್ಷಣ, ಸಂಘಟನೆ, ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕೊಟ್ಟರು ಅದನ್ನು ಇವರು ಒಬ್ಬರೂ ಪಾಲಿಸ್ತಾ ಇಲ್ಲ. ಎಲ್ಲೋ ಇಬ್ಬರು ಪಾಲಿಸ್ತಾ ಇದ್ರು. ಅವ್ರು ಏನು ಹೇಳ್ತಾರೆ, ಇಲ್ಲ ನೀವು ನಮ್ಮನ್ನು ನಾವು ಆ ಜನಾಂಗ ಅಂತ ನೀವು ನಮ್ಮನ್ನು ಇದು ಮಾಡ್ತಾಯಿದ್ರು. ಈ ಜನಾಂಗ ಅಲ್ಲ, ಅವ್ರ ಜನಾಂಗದವ್ರಿಗೆಲ್ಲ ಅವ್ರ ಆತ್ಮಕ್ಕೆ ತಿಳ್ಕೊಂಡು ನೋಡಲಿ ಅವ್ರು ಮಾಡೋದು ಸರಿನಾ ತಪ್ಪ. ನಿನ್ನ ಹೆಸರೇನು ಅಂತಂದರೆ ನಮ್ಮ ತಾತನ ಹೆಸರು ರಾಮೇಗೌಡ ಅಂತಂತಾರೆ. ಯಾರೋ ಒಬ್ಬರು ಲೇಡಿ ಅದವ್ರು, ಈಗ ನೀವು ಮಾಧ್ಯಮದಲ್ಲಿ ಹಾಕ್ರೆ ಗೊತ್ತಾಗ್ತದೆ. ನಿಮ್ಮ ತಂದೆ ಹೆಸರೇನು ಅಂತಂದರೆ ನಮ್ಮ ತಾತನ ಹೆಸರು ಇಂಥದ್ದು ಅಂತದೆ. ಅದು ಜಾಣ ತಾನೇ. ಕೇಳಿದ ಪ್ರಶ್ನೆ ಸಿಂಪಲ್ ಇತ್ತು. ನಿಮ್ಮ ತಂದೆ ಹೆಸರೇನು ಅಂದರೆ ಆ ತಂದೆ ಹೆಸರು ಮಾತ್ರ ಹೇಳ್ಬೇಕು. ನಮ್ಮ ತಾತ ಇಂಥವ್ರು ಅಂತಂದರೆ ಅದೇ ಬೇರೆ ಯಾರು ಕೇಳ್ತು ಅಂದರೆ ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋಯ್ತದೆ. ಅದು ಬೇರೆ ಅವಾಚ್ಯ ಶಬ್ದಗಳು ಹೋಯ್ತದೆ. ಇವರು ದುಡ್ಡಲ್ಲಿರ್ತಾರೆ, ಅಧಿಕಾರದಲ್ಲಿ, ಹಣದಲ್ಲಿ, ಪ್ರತಿಯೊಂದರಲ್ಲಿ ಇರ್ತಾರಲ್ಲ, ಅವ್ರಿಗೆ ಮಾತಾಡೋಕ್ಕಾಗಲ್ಲ. ಮಾತಾಡ್ತು ಅಂದರೆ ಮಾನ್ಯ ನಷ್ಟ ಮೊಕದ್ದಮೆ ಆಗ್ತಾರೋ ಅಂತ ದುಡ್ಡು ಕಾಸು ಇರ್ತದೆ. ತಗೊಂಡೋಗಿ ಕೋರ್ಟು ಕಚೇರಿ ನಿಲ್ಲಿಸಿದ್ರೆ ಶ್ರೀ ಸಾಮಾನ್ಯಗೆ ಗೊತ್ತಿದ್ದು ಹೇಳೋಕ್ಕಾಗಲ್ಲ ಸರ್. ಇವಾಗ ಪ್ರತಿಯೊಂದು ನಿಮ್ಗಾಗ್ಬೋದು ನಮ್ಗಾಗ್ಬೋದು ಗೊತ್ತಿದ್ರು ಹೇಳೋಕ್ಕಾಗಲ್ಲ. ಅವ್ರ ಹಿಂದೆ ಹೆಂಗಿರ್ತಾರೆ ಅಂತ ನೀವು ನೋಡಿರ್ತಾರೆ, ಈಗ ಹೆಂಗಿರ್ತಾರೆ ಅಂತ ನೀವು ನೋಡಿರ್ತಾರೆ. ಬಟ್ ಎಲ್ಲಿದ್ದ ಬರೋಕ್ಕೆ ಸಾಧ್ಯ? ಎಲ್ಲ ಕದಿಬೋದು ಸರ್. ವಿದ್ಯೆನ ಯಾರ ಕೈಲಿಂದನೂ ಕದಿಯೋಕ್ಕಾಗಲ್ಲ. ಅದಕ್ಕೆ ವಿದ್ಯಾಭ್ಯಾಸ ಕೊಡಿ ಅಂತ ಅವರು ನಮ್ಮ ಸ್ನೇಹಿತರು ಹೇಳ್ತಾ ಇರೋದು. ಹಣನ ಕದಿಬೋದು, ವಿದ್ಯೆನ ಕದಿಯೋಕ್ಕಾಗತ್ತಾ? ಅಲ್ವಾ? ಸಿಂಪಲ್ ವರ್ಡ್. ನಮ್ಮ ಸ್ನೇಹಿತರು ಹೇಳ್ತಾ ಇರೋದು ಎಜುಕೇಷನ್ ಕೊಡಿ. ಎಲ್ಲ ಮಕ್ಕಳು ಎಜುಕೇಷನ್ ಕೊಡಲ್ಲ. ಅವರು ವಿದ್ಯಾವಂತರಾಯಿತು ಅಂತಂದರೆ ಇವ್ರು ಯಾವುದೇ ಕಾರಣಕ್ಕೂ ಇವ್ರನ್ನ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಅವ್ರಿಗೆ. ವಿದ್ಯಾಭ್ಯಾಸ ಅನ್ನೋದು ತುಂಬ ಕತ್ತಿ ಇದ್ದಂಗೆ. ಅದು ಅವ್ರಿಗೆ ಗೊತ್ತು. ಬುದ್ಧಿ ಒಂದು ಕಲಿಸಿದ್ರೆ ಇವನು ನಮ್ಮನ್ನು ಹಿಡಿದು ಬಿಡ್ತಾನೆ ಅಂತ ಅವರು ಪ್ರತಿಯೊಂದು ಕೊಡ್ತಾರೆ. ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಪ್ರತಿಯೊಂದು ಕೊಡ್ತಾರೆ. ಆದರೆ ವಿದ್ಯೆ ಕೊಡು ಅಂತಂದಾಗ ಅವರು ವಿದ್ಯೆ ಕೊಡ್ತಾ ಇಲ್ಲ. ವಿದ್ಯೆ ಕೊಡಲ್ಲ ಅಂತಂದರೆ ಅವ್ರಿಗೆ ಗೊತ್ತು ಆ ವಿದ್ಯೆದಲ್ಲಿ ಅದನ್ನು ಅಲ್ಲಿ ನೋಡಿ. ಈಗ ಇದರಲ್ಲಿ ಆ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಸರ್ಕಾರದಲ್ಲಿ ಒಂದೊಂದು ಇದರಲ್ಲಿ ಒಂದು ಲಾಸ್ಟ್ ವಿಶಸ್ ಹೇಳೋದಾದರೆ
ಹಬ್ಬಕ್ಕೆ ಅಂತ? ವಿಶೇಷ ಹೇಳೋದಾಯ್ತಂದರೆ ಶ್ರೀ ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರ ನಡೆದೈತೆ ಇಡೀ ಪೂರ್ತಿ ನಮ್ಮ ಭಾರತ ದೇಶದವರೆಲ್ಲ ಸಮಯ ಆದಷ್ಟು ಅವ್ನು ಬದುಕಿರೋದು ಅವಧಿ ಒಳಗಡೆ ಒಂದ್ಸಲನಾದ್ರು ಹೋಗಿದ್ದು ಬರಲಿ ಅಂತ ನಾವು ಎಲ್ಲರನ್ನೂ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ನಾವು ಹೇಳೋದೇನೆಂದರೆ ಭಾರತ ರಾಜ್ಯ ರಾಮರಾಜ್ಯದಂತಲೇ ಮೆರೀಲಿ ಅನ್ನೋದು ನನ್ನ ಒಂದು ಆಶಯ ಸರ್, ಅಷ್ಟೇ. ಜೈ ಶ್ರೀರಾಮ್.